ಒಂದು 4 ಹನಿ ನಿಮ್ಮ ನೋವು ನೀರು ಹಾಕಿ ಏನು ಮಾಡ್ಬೇಕ್ರಿ ಇದಕ್ಕೆ ಏನು ಮಾಡಬೇಕು ಪಾಲಿಶ್ ಮಾಡಬಾರ್ದು ತಳಗೆ ತಿಕ್ಕ್ರಿ ತಳಗ ತಿಕ್ಕಿಬಿಟ್ಟು ಒಂದು 5 ನಿಮಿಷ ಬಿಟ್ಟು ನಾವು ಕುಡಿಯೋಂಥ ನೀರು ತಗೊಳ್ಳಿ ತಣ್ಣೀರು ಬಿಸ್ತೀರ ಸ್ವಲ್ಪ ತಣ್ಣೀರು ಅದ್ರ ಮೇಲೆ ಹಾಕಿ ಬೆಳಗ್ಗೆ ಸಲ ಬಿಸಿಲಾಗಿ ಒಳಗೆ ರಕ್ತ ಹೆಪ್ಪಕ್ಕೆ ನಾವು ಗುಣ ಹಾಕಿ 3 ದಿನ ಹಾಕಿ ಇದು ಒಂದು ಕೆಲಸ. ಎರಡನೇ ಕೆಲಸ ಅದು ಹಲೋ. ಎರಡನೇ ಕೆಲಸ ಕೆಲ ಮಂದಿ ಹಲ್ಲಾಗ ನೋವು ಅಂತ ಮರೆತು ಬರ ಹಲ್ಲಿಂದ ಹಾಕಿ ಇನ್ನೇ ಬಿಸಾಕ್ತೀನಿ ನಾನು ನೆಗ್ಲ ರಂಟಿ ಹಲ್ಲಾಗ ಹಿಡ್ಕೊಳ್ತೀನಿ ನಾನು ಹಲ್ಲಾಗ ನೋವು ಬಂದ್ಬಿಟ್ಟು ಈಗ ಔಷಧಿ ಹಚ್ಕೊಡ್ತೀನಿ. ಕೆಲ ಮಂದಿ ಹಲ್ಲಾಗ ನೋವು ಉಳಿಕಲ್ಲು ಹಲ್ಲು ಲೂಸ್ ಆಗಿದೆ ಹಲ್ಲೊಳಗೆ ತೂತು ಬಿದ್ದಿರ್ತದೆ ಹಲ್ಲೊಳಗೆ ಕೆಟ್ಟ ಸ್ಮೆಲ್ ಬರ್ತದೆ ರಕ್ತ ಬರ್ತದೆ ಆಡ್ತೀರಿ ಆ ಹನಿ ಕೈ ಬಿಡುತ್ತೆ ಬಂದ್ಬಿಟ್ಟು ನಿಮ್ಮ ಬೊಳ್ಳಿಂದ ಕೈ ಮೇಲೆ ತಿಳಿ ಹಲ್ಲೆಲ್ಲ ಗಟ್ಟಿ ಆಗ್ತದೆ. ಹುಳ ನೋಡ್ತೀರಿ ಇಂಥದೊಂದು ವೈಟ್ ಹಾಳಿ ತಗೊಂಡ್ರಿ ಅಕ್ಷರ ಇರಬಾರ್ದಿರಿ ಇಂಥದೊಂದು ವೈಟ್ ಇರಬೇಕು ಅದ್ರ ಮೇಲೆ ಊದ್ ನೋಡ್ರಿ ಹುಳ ಇದ್ರೆ ಹುಳ ಸುತ್ತಿ ಬರ್ತದೆ ಹುಳ ಇಲ್ಲ ಗಲೀಜಿಗೆ ದೂರ ಮಾಡಿ ನಿಮ್ಮ ಅಲ್ಲಾಡೋದು ಹಾಲು ಗಟ್ಟಿ ಆಗ್ತದೆ. 2 ದಿವಸ ಹಳ ಮೇಲೆ ಹಚ್ಚಿರಿ ಇದು 2 ಕೆಲಸ. 3ನೇ ಕೆಲಸ ಹೇಳ್ಬಿಟ್ಟು ಈ ಕಲ್ಲು ಹೊಡೆದ್ಬಿಟ್ಟು ನಾನು ಪ್ರಚಾರ ಬಂದ್ ಮಾಡ್ತೀನಿ ಚಾವಿ ಕಾಳ ಗಾಡಿ. ಹಲೋ 3ನೇ ಕೆಲಸ ಹೇಳ್ಬಿಟ್ಟು ಕಲ್ಲು ಹೊಡಿತೀನಿ. 3ನೇ ಕೆಲಸ ಆದ್ರೆ ಕೆಲವೊಂದು ಚಟ ಮಾಡ್ತಾರೆ. ಚಟ ಅಂದ್ರೆ ಬೇಜಾರು ಮಾಡ್ಕೋಬೇಡ್ರಿ ನಾನೇ ಬ್ರಹ್ಮಚಾರಿ ಅಲ್ಲ ನಾನು ಕೂಡ ಚಟ ಮಾಡ್ತೀನಿ ನಮ್ಮ ಅಪ್ಪ ಕೂಡ ಮಾಡ್ತಾರೆ. ಕೆಲ ಮಂದಿ ಬಿಡಿ ಸಿಗರೇಟ್ ಪಾನ್ಪರ ಊಟ ಮಟ್ಟಿಗ ಬಿಟ್ಟು ಜಾಸ್ತಿ ಕುಡಿತಾರೆ ಕೆಲ ಮಂದಿ ಹೀಗೆ ಜಾಸ್ತಿ ಆಗಿರ್ತದೆ ಆರ್ತೆಲ್ಲ ಮಾಡಿ ಹಲೋ ಹೀಟ್ ಹೆಚ್ಚಾಗ್ಬಿಟ್ಟು ಕೆಲ ಗಂಡಸರು ಏನಾಗತ್ತೆ ಕೂಡ ಚೆನ್ನಾಗಿರ್ತಾನೆ ಅಂದ ಚೆನ್ನಾಗಿರ್ತಾರೆ ಆದ್ರೆ ಮನುಷ್ಯ ನೋಡ್ರಿ ಇನ್ನರ ಕೆಲಸ ಮಾಡೋದಂದ್ರೆ ಕೈಗಳೆಲ್ಲ ಒರಿಬೇಕು ನೋಡಿದ್ರೆ ದಮ್ಮ ಬರ್ತದೆ ಆಯಾಸ ಬರ್ತದೆ. ಹಲೋ ನಾನಾತು ನೀವಾತು ಒಂದ ರಿಸರ್ಚ್ ಮಾಡ್ತೀವಿ ಕೆಲರದಲ್ಲಿ ಮಾಡಬೇಕು ನಿಮ್ಮ ಡಾಕ್ಟರ್ ಕೇಳ್ಕೊಂಡು ಮಾಡ್ರಿ ಸುಳ್ಳಾದ್ರು ಈ ರೀತಿ ಮಾಡಬೇಕು ಈ ಕಲರ್ದಲ್ಲಿ ಮಾಡಬೇಕು ಈ ಕಲರ್ದಲ್ಲಿ ಮಾಡಲ್ಲ. ಯಾವ ರೀತಿ ಮಾಡ್ತಾರ್ರಿ ಹಳದಿ ಬಣ್ಣ ಅರಿಶಿನ ಬಣ್ಣ ಮಾಡ್ತಾರೆ ಯಾಕ್ರಿ ಅದು ಹೀಟ್ ಹೆಚ್ಚಾಗಿಬಿಟ್ಟು ನಮ್ಮ ಧಾತು ಕೆಟ್ಟೋಗ್ಬಿಡ್ತಾರೆ. ಸೆಕ್ಸ್ ಮಾಡಬೇಕಾ ಸಂಸಾರ ಮಾಡ್ಬೇಕಂದ್ರೆ 2 ಗಂಟೆ ಬೇಗ ಊಟ ಆಗುತ್ತೆ. ಬೇಜಾರು ಮಾಡ್ಕೋಬೇಡಿ ಹೇಳ್ತಾ ಇದ್ದೀನಿ ಅಂದರೆ ನಿಮ್ಮ ವಯಸ್ಸಿಗಿಂತ ನನ್ನ ಸಮಯ ಇರ್ಬೋದು ಆದ್ರೆ ಹೇಳೋ ಮಾತು ಇದೆಲ್ಲ ಕರೆಕ್ಟ್ ಹೇಳ್ತಾ ಇದ್ದೀನಿ. ಆ ರೀತಿ ಮಾಡ್ಬಿಟ್ಟು ಏನಾಗುತ್ತೆ ನಮ್ಮ ಸೊಂಟದಲ್ಲಿ ಬಲ ಕಮ್ಮಿ ಆಗುತ್ತೆ ಕೈಕಾಲೆಲ್ಲ ವೈಬ್ರೇಷನ್ ನೋಡಿದ್ರೆ ದಮ್ಮ ಬರುತ್ತೆ ಕೈಕಾಲದಲ್ಲಿ ಶಕ್ತಿ ಕಮ್ಮಿ ಫಿಟ್ನೆಸ್ ಆಗ್ತದೆ. ಆ ರೀತಿ ಇದ್ರೆ ಸರ್ ಈ ಔಷಧಿ ಒಂದು 4 ತಣ್ಣೀರೊಳಗೆ ಬಿಸಿನೀರಲ್ಲ ತಣ್ಣೀರು ಒಂದು 4 ಹನಿ ಇರ್ತಾರೆ. ಬೆಳಗ್ಗೆ ಮಕ್ಕ ತೊಳಿರಿ ಸ್ನಾನ ಮಾಡ್ರಿ ಖಾಲಿ ಹೊಟ್ಟೆದಲ್ಲಿ ಈ ಔಷಧಿ ಖಾಲಿ ಹೊಟ್ಟೆದಲ್ಲಿ ಇಡ್ತಿ ಕುಡಿ. ನಿಮ್ಮ ಕೆಮ್ಮು ದಮ್ಮ ಉಷ್ಣ ಗರಿಮೆ ಕಫ ಇರಲಿ ನಮ್ಮ 360 ನಾಡಿಯೊಳಗೆ ರಕ್ತ ಏನಾಗುತ್ತೆ ಕೆಟ್ಟೋಗ್ಬಿಡ್ತದೆ. ಆ ರೀತಿ ಕೆಟ್ಟೋದ್ರೆ ಏನು ಮಾಡಬೇಕು ಕೈಗೆಲ್ಲ ವೈಬ್ರೇಷನ್ ಆಗೋದು ಓಡಿದ್ರೆ ದಮ್ಮ ಬರೋದು ಅಸ್ತಮ ಬರೋದು ಕಣ್ಣಲ್ಲಿ ಚಕ್ರ ಪಿತ್ತ ಜಾಸ್ತಿ ಆಗಿರ್ತದೆ. ಆ ರೀತಿ ಇದ್ರೆ ಸರ್ ಒಂದು ಗ್ಲಾಸ್ ದಿನ ಒಳಗೆ 4 ಹನಿ ಹಾಕಿ ಇಡ್ತಿ ಕುಡಿಯಿರಿ. ನೀರು ಕುಡಿದ್ರೆ ಏನಾಗುತ್ತೆ ಕಫ ಉಳಿತದೆ ಗ್ಯಾಸ್ ಕ್ಲಿಯರ್ ಮಾಡುತ್ತೆ ನಾಲ್ಕು ಗಂಟೆ ಮಾಡುತ್ತೆ ಲಿಂಗದಲ್ಲಿ ಪವರ್ ಕೊಡುತ್ತೆ ಸೊಂಟದಲ್ಲಿ ಬಲ ಕೊಡುತ್ತೆ ಕೈಕಾಲದಲ್ಲಿ ತಾಕತ್ ಕೊಡುತ್ತೆ. 4 ದಿವಸ ಕುಡಿದ್ರಿ ಬೆಳಗ್ಗೆ ಮತ್ತಾಗಿತ್ತೆ ಅಲ್ಲ ನನ್ನ ಮಾತು ನಿಮ್ಗೆ ಅರ್ಥ ಆಗಿಲ್ಲ ಕೊಡಿ ಓಕೆ ಅಂತ ಓದ್ಬಿಟ್ಟು ಮಾಡಿ ಔಷಧಿ ಬೇಕಾದ್ರೆ ತರಿಸ್ಕೊಡಿ ಫೋನ್ ಮಾಡಿಬಿಟ್ರೆ ಕೊರೋನಾದಲ್ಲಿ ಮನೆಗೆ ಬರುತ್ತೆ ಔಷಧಿ ನೀವೇನು ಅಲ್ಲಿ ಬರೋದಿಲ್ಲ ಕೊಡ್ತೀನಿ ಮನೆ ಫೋನ್ ಮಾಡಿಬಿಟ್ರೆ ಕೊರೋನಾದಲ್ಲಿ ಬರುತ್ತೆ. ಇಲ್ಲಿ ಬೇಕಾ ಒಂದು ಸ್ವಲ್ಪ ಆಯ್ತು ನಮ್ಮ ಕಡೆ ಜಾಸ್ತಿ ಇಲ್ಲ ಎಲ್ಲ ಖಾಲಿ ಆಗ್ಬಿಟ್ಟು ಬರೀ ಖಾಲಿ ಬರ್ಬೇಕಾ ನೋಡ್ರಿ ಒಂದು ಬಾಟ್ಲಿ ಬೆಲೆ ಜಾಸ್ತಿ ಇಲ್ಲ ಸರ್. ಅಡ್ವಾನ್ಸ್ ಮೇಲೆ ಬರಬೇಕಂದ್ರೆ ಒಂದು ಬಾಟ್ಲಿ ರೇಟ್ ನೋಡಿ ಸರ್ 300 ರೂಪಾಯಿ. ಇಲ್ಲಿ ಬೇಕಾ ನಿಮ್ಮ ಒಬ್ಬರೇ ಅಂತಲ್ಲ ದೊಡ್ಡ ಜಾಗದಲ್ಲಿ ಕೊಡ್ತೀರ ಪೊಲೀಸ್ ಒಳಗೆ ಒಳಗೆ DIC ಇರಲ್ಲ ಅಂತ ಜಾಗದಲ್ಲಿ ಇಲ್ಲಿ ಬೇಕಾ ಒಂದು ಬಾಟ್ಲಿ ರೇಟು ನಾನು ಕೇವಲ 50 ರೂಪಾಯಿ ತಗೊಂಡು ಬರೀ ನಾಷ್ಟ ಮಾಡೋ ರೇಟ್ ಅಲ್ಲ. ಯಾರಿಗಾರ ಬೇಕಾ ದೇವ್ರ ಮೇಲೆ ವಿಶ್ವಾಸ ನಂಬಿಕೆ ಇದೆಯಾ ಒಂದು ಬಾಟ್ಲಿ ರೇಟ್ ಕೇವಲ 50 ರೂಪಾಯಿ ತಗೊಂಡು ಪಲ್ವನ್ ಉಷ್ಣವಲ್ಲ ಇದ್ದದ್ದು ಯಾರಿಗಾರ ಬೇಕಾ 4 ಕೆಲಸಕ್ಕೆ ಬರ್ತದೆ ಹಚ್ಚಿ ನೋಡ್ರಿ ಗಿಡ ಮೂಲಕ ಏನೋ ವನಸ್ಪತಿ ಔಷಧಿ ಅಂದ್ರೆ ಬಾಟಿಲೆ ಬಾಟಿ ಇದೈತಲ್ಲ ಸರ್ ಆಯುರ್ವೇದ ಔಷಧಿ ಇದೇ ನೋವಾಗಿರಲಿ ಸೊಂಟ ನೋವಾಗಿರಲಿ ಮೊಳಕಾಲು ಕೀಲಿ ಜೇಟ ಬೇಕಾದ ನೋವಾಗಿರಲಿ ಅಂತ ನೋವು ಮೇಲೆ ಸರ್ ಸ್ವಲ್ಪ ನೋಡ್ರಿ ಈ ಔಷಧಿಗಳು ಏನು ಪವರ್ ಐತೆ ಏನು ತಾಕತ್ ಐತೆ ಏನಪ್ಪ ಸರ್ ಹಲೋ ಈ ಔಷಧಿಗಳಿಗೆ ಏನು ಪವರ್ ಐತೆ ಏನು ತಾಕತ್ ಐತೆ ಸ್ವಲ್ಪ ತೋರಿಸಿ ನೋಡ್ಕೊಳ್ಳಿ ಸ್ವಲ್ಪ ಅಲ್ಮಂತಿಕಪ್ಪ ಇದು
ಬರೀ ದಾಟ್ತಾರೆ ಎಲ್ಲ ಹಲ ಮೇಲೆ ತಿಕ್ಕ ಏನು ಮಾಡಂಗಿಲ್ಲ ನಾನು ಕಲ್ಲೊಡಕ್ಕೆ ಎಲ್ಲ ಹಲ ಮೇಲೆ ತಿಕ್ಕ ಅಲ್ಲೇನೋ ಉರಿತಾ ಇದೆಯಲ್ಲ ಮಾವಿನ ಗೋಡ್ ಬರ್ತಾ ಇದ್ದ ಸುಡಂಗಿಲ್ಲ ಸರ್ ಇಲ್ಲೇ ನೋಡಿ 150 kg ಮರ ತುಂಡೈತಲ್ಲ ಬರ ಹಲ್ಲಿಂದ ಐತಿ ಇನ್ನೇ ಸಾಕ್ತೀನಿ ನಾನು ನೇಗ್ಲ ರಟ್ಟಿ ಐತಲ್ಲ ಬರ ಹಲ್ಲ ಹಿಡ್ಕೊಳ್ತೀನಿ ನನ್ನ ನೋವು ಅಂದ್ಬಿಟ್ರೆ ಇದು ಔಷಧಿ ಹಚ್ಕೊಳ್ಳೋದು ಹಾಸ್ಪಿಟ್ಲಿಗೆ ದವಾಖಾನೆಗೆ ಹೋಗಿಲ್ಲ ಇದು ಹಲ್ಲಿಂದ ಐತಿ ಇನ್ನೇ ಸಾಕಂದ್ರೆ ಹಲ್ಲೆಲ್ಲ ಗಟ್ಟಿ ಇರಬೇಕು ಇದೆಲ್ಲ ಗಿಡಮೂಲಿಕೆ ವನಸ್ಪತಿ ಔಷಧಿ ಇದೆಲ್ಲ ಗಿಡಮೂಲಿಕೆ ಔಷಧಿ ಆಂಡೆದು ಸಾಂಡೆದು ಉಳಿದ ಎಣ್ಣೆ ಅಲ್ಲ ಸ್ವಲ್ಪ ನೋಡ್ರಿ ಹಲ ಮೇಲೆ ಹಚ್ಚಿದ ಯಾವ ಪಡಿದ ಇದೇ ಊರ ನಮ್ಮೂರೂರ ನೋಡಿ ನಂದೈತೆಲ್ಲ ಬಳ್ಳಾರಿ ಸ್ವಲ್ಪ ನೋಡ್ರಿ ಸರ್ ಏನು ಏನಿದು ಇದು ನುಂಗ್ಬಾರ್ದು ಬಾಯ್ದೆಲ್ಲ ಹಾಕಿ ನುಂಗ್ಬಾರ್ದು ಇದು ಬಾಯ್ದೆಲ್ಲ ಜ್ವರ ಕಡಿಬೇಕು ನೋವು ಬಂದ್ರೆ ಹೋಗಿ ನೋವು ಬಂದಿಲ್ಲ ಜ್ವರ ಕಡಿಬೇಕು ಹಾಕ ಬೆಳಗಲ್ಲ ಆ ಜ್ವರ ಕಡಿಬೇಕು ಸಾಯ್ದೆಲ್ಲ ಜ್ವರ ಕಡಿ ಶಬಾಷ್ ಕೊಟ್ಟಿರೋದು ಅಣ್ಣ ಕಲ್ ಕಡ್ದಿಯಲ್ಲ ಹಲ್ಗಿನ ಮುರಿತೀನ ರಕ್ತ ಇಕ್ತಾ ಬಂತ ನೋಡು ಸಲ ಹೋಗಿ ಇನ್ನೊಂದ್ಸಲ ರಕ್ತ ಬಂತ ನೋವಾತೇನೇನು ಜಾಸ್ತಿ ಏನ್ ಕೊಟ್ಟಿದ್ದು ಕಲ್ಲೇ ಕೊಟ್ಟಿದ್ದು ನೋವಾತೇನ್ರಿ ಸ್ವಲ್ಪ ನೇಟ್ ಬಂದ್ಬಿಟ್ಟು ಇದಕ್ಕಿಂತ ಗ್ಯಾರಂಟಿ ಕುತ್ಕೊಂಡ್ಬಿಟ್ಟು ಮುಂದೆ ಬಿಡಂಗಿಲ್ಲ ದೇವ್ರ ಮೇಲೆ ಆಣೆ ಯಾರಿಗಾರ ಬೇಕಾ ನಾನು ಈ ಕಲ್ಲು ಹೊಡೆದ್ಬಿಟ್ಟು ಬಂದ್ ಮಾಡ್ತೀನಿ ಆಮೇಲೆ ಔಷಧಿ ಕೊಡಂಗಿಲ್ಲ ಇಲ್ಲಿ ಸಾಯಂಕಾಲ ಇರೋಂಗಿಲ್ಲ ಯಾರಿಗಾರ ಬೇಕಿದ್ರೆ ಕೊಡ್ಬಾರಂದ್ರೆ 4 ಕಸಿ ಬರ್ತಾರೆ 10 ವರ್ಷ ಮನೆಗಾರ ಮಾಡಿದ್ರಿ 10 ವರ್ಷ ಹಾಗೆ ಹಾಗೆ ಇರ್ತದೆ ಇದೆಲ್ಲ ಗಿಡಮೂಲಿಕೆ ವನಸ್ಪತಿ ಔಷಧಿ ಇಲ್ಲಿ ಬೇಕಾ ಕೊಡ್ಬಾರಂದ್ರೆ ಒಂದು ಬಾಟ್ಲಿ ರೇಟು ನಾನು ಕೇವಲ 50 ರೂಪಾಯಿ ತಗೊಂಡು 50 rupees 50 ರೂಪಾಯಿ 50 ರೂಪಾಯಿ ಯಾರಿಗಾರ ಬೇಕಿದ್ರೆ ಫೈನಲ್ ಹೇಳ್ದವ್ರು ಕೊಡು ಬೆಳಿಲ್ಲ ಕಲ್ಲು ಹೊಡೆದಿದ ಮೇಲೆ ಕೊಡಂಗಿಲ್ಲ ಕಲ್ಲು ಹೊಡೆದಿದ ಮೇಲೆ ಐತೆಲ್ಲ ಪ್ರಚಾರ ಬಂದ್ ಮಾಡ್ತೀವಿ ಆಮೇಲೆ ಔಷಧಿ ಕೊಡೋದು ಕೊಡಂಗಿಲ್ಲ 4 ಕೆಸಿ ಬರ್ತೀವಿ ಇದೇ ನೋವಾಗಿರಲಿ ಸುಂಟ ನೋವಾಗಿರಲಿ ಮೊಳಕಾಲು ನೋವಾಗಿರಲಿ ಕೀಲು ನೋವಾಗಿರಲಿ ಬೇಕಾದ ನೋವಾಗಿರಲಿ ಆ ಸರ್ ನೋವು ಮೇಲೆ ಹಸಿ ಗುಣ ಆಗ್ತದೆ ಅಲ್ಲಾಗೇನೋ ಹೋಯ್ತು ಹಲ ಮೇಲೆ ಹಸಿ ಅಲ್ಲಾಡೋದು ಹಲ ಗಟ್ಟಿ ಆಗ್ತದೆ ಹಲಿಗೆ ಬಜಾರ ಕೆಲ ಮಂದಿಗೆ ಇದೆಲ್ಲ ಡೌಟ್ ಇರ್ತದೆ ಕೊಡ್ತಾನೋ ಇಲ್ಲ ಅಂತ ಸರ್ಕಸ್ ಆದ್ಮೇಲೆ ಕೊಡಂಗಿಲ್ಲ ಯಾರಿಗಾರ ಬೇಕಿದ್ರೆ ಈಗ ಕೇಳಿದ್ರೆ ಕೊಡಂಗಿಲ್ಲ ಕಲ್ಲು ಹೊಡೆದ ಮೇಲೆ ಕೊಡಂಗಿಲ್ಲ ಕಲ್ಲು ಹೊಡೆದ ಮೇಲೆ ಕೊಡಂಗಿಲ್ಲ ಔಷಧಿ ಕೊಡೋದೇ ಇಲ್ಲ ಯಾರಿಗಾರ ಅದೇ ಕಲ್ಲು ಹೊಡೆಗಿಂತ ಫಸ್ಟ್ ಕೇಳಬೇಕು ಯಾಕಂದ್ರೆ ಇದು ನಮ್ಮ ಗುರುಗಳು ಹೇಳಿದ್ರು ಕಲ್ಲು ಹೊಡೆಗಿಂತ ಫಸ್ಟ್ ಕೇಳಬೇಕು 4 ಕೆಲಸ ಬರ್ತದೆ ಎದೆ ನೋವಾಗಿರಲಿ ಸೊಂಟ ನೋವಾಗಿರಲಿ ಮೊಳಕಾಲು ನೋವಾಗಿರಲಿ ಕೀಲು ನೋವಾಗಿರಲಿ ಜೈಟ್ ನೋವಾಗಿರಲಿ ನಿಮ್ಮ ವಾಯು ವಾತ ಉಳ್ತಿರ್ಲಿ ರಕ್ತದ ಹೆಬ್ಬ ಕಟ್ಟಿರ್ಲಿ ಅಂತ ನೋವು ಮೇಲೆ ತಿಂದು ಗುಣ ಅಲ್ಲಾಗ ನೋವು ಹಲ ಮೇಲೆ ಹಚ್ಚಿಲ್ಲ ಅಲ್ಲಾಡೋದು ಹಲ ಗಟ್ಟಿ ಆಗ್ತದೆ ಹೀಟ್ ಗರಿಮೆ ಗ್ಯಾಸ್ಟ್ರಿಕ್ ಇದೆ ನೀರದಲ್ಲಿ ಕೂಡಿರಿ ಮತ್ತಾಗಿತ್ತಲ್ಲ ನನ್ನ ಮಾತಿನ ಗೊತ್ತಾಗಿಲ್ಲ ಪಾವತಿ ಓದ್ಬಿಟ್ಟು ಯೂಸ್ ಮಾಡಿ ಒಂದು ಔಷಧಿ ಬೇಕಾ ತರಿಸ್ಕೊಟ್ರೆ ಫೋನ್ ಮಾಡಿ ಮನೆಗೆ ಬರುತ್ತೆ ಇಲ್ಲಿ ಬೇಕಾ ಒಂದು ಬಾಟ್ಲಿ ರೇಟ್ ನೋಡಿ ಸರ್ ಕೇವಲ 50 ರೂಪಾಯಿ ಆಗ್ತದೆ ಈಗ ಕೇಳಿದವ್ರು ಸಿಗ್ತದೆ ಹೊಡೆದಲ್ ಪರ ಹೊಡೆದು ಬಿಡ್ತೀವಿ ನೋಡಿ ಯಾರಿಗಾರ ಬೇಕಿದ್ರೆ ಕೇಳಿದ್ರು ಹೇಳಿಲ್ಲ ಸರಿ ಹಚ್ಚೋದು ಆಗ್ತಾ ಇದೆ ವಿಶ್ವಾಸ ಮಾಡಬೇಕು ಮನುಷ್ಯ ಇಲ್ರಿ ಲಕ್ಷಾಂತರ ರೂಪಾಯಿ ಹೋಗಿದ ಮೇಲೆ ಯೋಚನೆ ಮಾಡಿಲ್ಲ 50 ರೂಪಾಯಿ 100 ರೂಪಾಯಿ ಹೋಗ್ತದ ಎದೆ ಹೊಡ್ಕೊಂಡ್ಬಿಟ್ರೆ ಹೆಂಗೆ ಇಲ್ರಿ ನೋವೈತ ಒಳಗೆ ಬಂದು ಹಚ್ಕೊಡ್ರಿ ಇಲ್ಲ ಇಲ್ರಿ ನಿಮ್ ದೋಸ್ತ ಹಚ್ಚಿದ್ರು ಇಲ್ಲೇ ಹಚ್ಚಿದ್ದಾರೆ ಇಲ್ಲೇ ಹಚ್ಚಿದ್ದೀನಿ ಹಚ್ಚತಿಲ್ಲ ಅಂತ ಗೊತ್ತಾಗ್ತದೆ ಯಾವ ಮೆಚ್ಕೋಬೇಕದೆ ಕಡಿಮೆ ಇನ್ನೊಂದು ಕಾಲ ಮುಡಿತ ಕೆಲ ಮಂದಿ ಏನ್ ಗೊತ್ತಾ ಅಣ್ಣ ಸೈಡ್ ಎಫೆಕ್ಟ್ ರಿಯಾಕ್ಷನ್ ಏನ್ ತೊಂದರೆ ಇಲ್ಲ 2 ವರ್ಷ ಮಗು ಕುಡಿಬೋದು ಇದು ಔಷಧಿ ಕುಡಿ ಮಾತ್ರ ನಮ್ಗೆ ಏನ್ ತೊಂದರೆ ಆಗೋದಿಲ್ಲ ಎಲ್ಲ ಗಿಡಮೂಲಿಕೆ ವನಸ್ಪತಿ ಔಷಧಿ ನನ್ನ ಅಡ್ರಾಸ ತಗೊಂಡಿನ ಅಡ್ರಾಸ ಕೊಡ್ತಾ ಇದ್ದೀನಲ್ಲ ಏನಿದೆ
ನನ್ನ ಮನೆಗೆ ನಾನು ಜಾಸ್ತಿ ಇದೆಲ್ಲ ಬೆಂಗಳೂರಲ್ಲಿ ಕೆಲಸ ಮಾಡೋದು, ಸಿನಿಮಾದಲ್ಲಿ ಜಾಸ್ತಿ ಕೆಲಸ ಮಾಡ್ತೀನಿ, ಅದೇ ಹೇಳೋದು. ಮಾತಿರೋದ್ರಿಂದ ಆ ಕಡೆ ನನ್ನ ಹುಡುಗಿ ಜಾಸ್ತಿ ಇರೋದು. ಹಾಂ, ಮೊದಲಿಗೆ ಏಡಿ ಪಡಿ ಈ ಕಲ್ಲು ಹೊಡ್ತೀನಿ ನಾನು ಪ್ರಚಾರ ಬಂದ್ ಮಾಡ್ತೇನೆ. ಕೆಲ ಮಂದಿ ನೋಡ್ರಿ ಅಂತ ಅಣ್ಣ ಏ ಪುಟ, ಕೆಲ ಮಂದಿ ಔಷಧಿ ತೊಗೊಂಡೋಗ್ಬಿಟ್ಟು ಏನು ಮಾಡ್ತಾರಂದ್ರೆ ತೊಗೊಂಡೋಗ್ಬಿಟ್ಟು ಮನ್ಯಾಗ ಇಟ್ಬಿಡ್ತಾರೆ. ಒಂದು ವಾರ 2 ವಾರ ಅದು ಕೆಟ್ಟೋಗ್ಬಿಟ್ಟು ಅದನ್ನು ಬಿಸಾಕ್ಬಿಡ್ತಾರೆ. ಬಿಸಾಕ್ಬೇಡ. ಇದು 10 ವರ್ಷ ಮನೆಯಲ್ಲಿ ಮಾಡಿದ್ರೆ ಹೆಂಗಾಯ್ತು ಔಷಧಿ ಹಂಗೆ ಇಡ್ಬೋದು. ಇದೆಲ್ಲ ಗಿಡಮೂಲಿಕೆ ಒಣಸ್ಬರ್ತದೆ. 4 ಕೆಲಸ 4 ಕೆಲಸ ಮಾಡ್ತಾರೆ. 4 ಕೆಲಸ ಹೇಳ್ಬಿಟ್ಟು ಕಲ್ಲು ಹೊಡಿತೀನಿ, ಒಂದು ಜಂಪ್ ಹೊಟ್ಟು ತೋರಿಸ್ಬಿಟ್ಟು ನಾನು ಬಂದ್ ಮಾಡ್ತೀನಿ. ಮೊದಲನೇ ಕೆಲಸ ನೋಡ್ರಿ, ಎದೆ ಒಳಗೆ ನೋವು ಅಂತಾರೆ, ಬ್ಯಾನ್ ನೋವು ಅಂತಾರೆ, ಸೊಂಟು ಬ್ಯಾನ್ ನೋವು ಅಂತಾರೆ, ಇಂದ ಮಂಡಿ ಬ್ಯಾನ್ ನೋವು ಅಂತಾರೆ, ಇಂದ ಚಡ್ಡು ಬನ್ನಿ ಬ್ಯಾನ್ ನೋವು ಅಂತಾರೆ. ಅಂತಾದ್ರೆ ಬೇಕಾದ ನೋವಾಗಿರ್ತೀವಿ. ಈ ಔಷಧಿ ಏನು ಮಾಡಬೇಕು, ನಿಮಗೆ ನೋವು ಎಲ್ಲ ಐತೆ ಆ ಜಗದಲ್ಲಿ ಒಂದು 4 ಕಣ್ಣೆ ಹಾಕ್ಬಿಟ್ಟು ಆ ತೊಳೆಗೆ ತಿಕ್ಕಬಿಟ್ಟು ಒಂದು 5 ನಿಮಿಷ ಬಿಟ್ಟು ಸ್ವಲ್ಪ ತಣ್ಣೀರು ಹಾಕಿ, ಬೆಳಗ್ಗೆ ಬಿಸಿರು ಹಾಕಿ 3 ದಿನ ಹಾಕಿ. 1 ದಿನ ಗುಣ ಆಗ್ತೈತೆ, ಬಿಡಬಾರ್ದು, ಕಂಟಿನ್ಯೂ 3 ದಿನ ಹಾಕಿ. ಇದೊಂದು ಕೆಲಸ. 2ನೇ ಕೆಲಸ, ಕೆಲ ಮಂದಿ ಹಲ್ಲಾಗೆ ನೋವು ಅಂತಾರೆ, ಉಳುಕಲ್ಲ ಅಂತಾರೆ, ಹಾಲು ಲೂಸ್ ಆಗೈತೆ, ಹಲವು ಕೆಟ್ಟ ಸ್ಮೆಲ್ ಬರ್ತಾ ಇದೆ. 2 ಹನಿ ಕೈ ಬಳೆ ತಗೊಂಡು ಬೆಳಗ್ಗೆ ಮುಂಜಾನೆ ಹಾಲ ಮೇಲೆ ತಿಕ್ಕಿ, ಎಲ್ಲ ಹಾಲ ಮೇಲೆ ಹಲ್ಲೆಲ್ಲ ಗಟ್ಟಿ ಹಾಕಿ ಗುಣ 5 ಸತ್ತು 2 ದಿವಸ ಹಾಲ ಮೇಲೆ. 2 ಕೆಲಸ. 3ನೇ ಕೆಲಸ, ಕೆಮ್ಮು ದಮ್ಮ ಅಂತಾರೆ, 1 ಗಿಲಾಸ್ ನೀರು ತಗೊಳ್ಳಿ ತಣ್ಣೀರೊಳಗೆ 4 ಕನಿಗೆ ಬೆಳಗ್ಗೆ ಕುಡಿ. ನನ್ನ ಮಾತು ನಿಮ್ಗೆ ಅರ್ಥ ಆಗಿಲ್ಲ, ಚೀಟಿ ಐತೆ, ಪಾವತಿ ಐತೆ, ಓದ್ಬಿಟ್ಟು ಯೂಸ್ ಮಾಡಿ. ಪುನಃ ಔಷಧಿ ಬೇಕಾ, ಈ ಅಡ್ರೆಸ್ ಮೇಲೆ ತರಿಸ್ಕೊಂಡು ಅಲ್ಲಿಂದ ಬರ್ಬೇಕಂದ್ರೆ 1 ಬಾಟ್ಲಿ ರೇಟ್ 500 ರೂಪಾಯಿ ಅಲ್ಲ, 300 ರೇಟ್ 500 ರೇಟ್ ಆಗ್ತದೆ. ದೊಡ್ಡ ಬಾಟ್ಲಿ ಬೇಕು, ಸಣ್ಣ ಬಾಟ್ಲಿ ಬೇಕು. ಇಲ್ಲಿ ಬೇಕಾದ ಕೊಡ್ಬೇಕಂದ್ರೆ 1 ಬಾಟ್ಲಿ ರೇಟ್ ಜಾಸ್ತಿ ಇಲ್ಲ, 1 ಬಾಟ್ಲಿ ರೇಟ್ 50 ರೂಪಾಯಿ, 50 ರೂಪಾಯಿ, 50 ರೂಪಾಯಿ, 50 ರೂಪಾಯಿ, 50. ಯಾರಿಗಾರ ಸ್ವಲ್ಪ ಇದೆ ಸರ್, ಸ್ವಲ್ಪ ಇದೆ ಸರ್, ಸ್ವಲ್ಪ ಇದೆ ಸರ್, ಸ್ವಲ್ಪ ಕಲ್ಲು ನೋಡ್ರಿ. ಕಲ್ಲು ಹೊಡೆದ ಮೇಲೆ ಔಷಧಿ ಕೊಡಂಗಿಲ್ಲ, ಆಮೇಲೆ ಬೇಜಾರು ಮಾಡ್ತಾರೆ. ಎರಡೇ ದಿನ 1 2 3 4 ಕಲ್ಲು ಹೊಡಿತೀನಿ ನಾನು ಅಂದ್ರೆ. ಈ ಕಲ್ಲು ಹೊಡಿಬೇಕಂದ್ರೆ ಆದ್ರೆ ಈ ಮಗು ನೋಡ್ರಿ ಸರ್, ಅವನ ನಾಷ್ಟ ಮಾಡಕ್ಕೆ, ಅವನು ಊಟ ಮಾಡಕ್ಕೆ ಅಂದ್ರೆ ನಿಮ್ಮ ಜೇಬಲ್ಲಿ ಇದ್ರೆ ಒಂದು 5 ರೂಪಾಯಿ 10 ರೂಪಾಯಿ ಇದ್ರೆ ಆ ಮಗು ಕೊಡ್ತೀವಿ. ಯಾಕಂದ್ರೆ ಕಲ್ಲನ್ನು ಹೊಡಿತೀವಿ, ಹಂಗೆಲ್ಲ ನೋಡಿದ್ರೆ ಗೌರ್ಮೆಂಟಿಂದ ಪಗಾರ ಬರ್ತದೆ, ಆದರೆ ಈ ಮಗು ಬರೋಂಗಿಲ್ಲ. ನೋಡ್ಕೊಂಡು ಹೋಗ್ಬೇಡ, ಕಲ್ಲನ್ನು ಹೊಡಿತೀವಿ ಕೈಲಿಂದ. ನೀವು ಎಲ್ಲರೂ ಇದೆಲ್ಲ ಒಂದು 5-10 ರೂಪಾಯಿ ಎಲ್ಲ ಹಾಕಿದ್ರೆ ಒಂದು 100-200 ರೂಪಾಯಿ ಆಗ್ತದೆ, ಅವ್ನು ನಾಷ್ಟಕ್ಕೆ ಆಗ್ತದೆ. ಅಂದರೆ ಯಾರು ಕೊಡೋರು ಇದ್ರೆ ಪೈಲ್ವಾನ್ ಅಲ್ಲಿ ಆಸೆ ಬರ್ತದೆ. ಯಾರು ಕೊಡೋರು ಇದ್ರೆ, ಕರ್ಮ ಮಾಡೋರು ಇದ್ರೆ, ಯಾಕಂದ್ರೆ ಸತ್ತೋಗಿದ್ದ ಮನುಷ್ಯ ಏನು ತೊಗೊಂಡೋಗಿಲ್ಲ, ಎಲ್ಲ ಇಲ್ಲೇ ಬಿಟ್ಟು ಹೋಗ್ಬೋದು. ಯಾರು ಕೊಡೋರು ಇದ್ರೆ ಎಲ್ಲ ಹಾಕಿ, ಯಾರು ಕೊಡ್ತಾರೆ ಧರ್ಮ ಅಂದರೆ ದಾನ ಧರ್ಮಕ್ಕೆ ಮುಂದೆ ಪಾಪಿಗೆ ಹಿಂದೆ ಕೊಡಕ್ಕೆ ಒಳ್ಳೆ ಮನಸ್ಸಿರ್ಬೇಕು. ಅಂದ್ರೆ ಇಲ್ಲ ಅಂತ ಅಂತ ಮನುಷ್ಯ ಅಲ್ಲ ಅಂದ್ರೆ ಹಾಗೆ ಅಲ್ಲ, ಅದು ಧರ್ಮ ಅಂದ್ರೆ ಹಾಗೆ ಧರ್ಮ ಮತ್ತೆ ನೀವು ಔಷಧ ಚಂದ್ಬಿಟ್ಟು ಕಲ್ಕಿಲ್ ಹೊರಗೆ ಹೋಗ್ಬೇಡಿ. ಇದೆಲ್ಲ ಬ್ಯಾಲೆನ್ಸಲ್ಲಿ ಹೊಡಿಬೇಕು. ಸ್ವಲ್ಪ ಬ್ಯಾಲೆನ್ಸ್ ಹೋಗ್ಬಿಟ್ರೆ ಒಳಗಿದೆಲ್ಲ ಮುಳ್ಳೆ ಮಟ್ಟ ಅಂತ ಮುಳ್ಳು. ಹಾಂ ಇಸ್ಕೊಳ್ಳಿ
ನನ್ ಕೊಡಬೇಡ್ರಿ, ಆ ಮಗು ಕೊಡ್ರಿ. ಯಾರು ಕೊಡೋರು?